ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರದಲ್ಲಿ ಚಳಿಗೆ ಪತರುಗುಟ್ಟಿದ ದಾಸ. ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಚಳಿಗೆ ಪತರುಗುಟ್ಟಿದ ದಾಸ. ವಿ ಕಾಂಟ್ ಇವನ್ ಸ್ಲೀಪ್ ಎಂದ ಕೊಲೆ ಆರೋಪಿ ದರ್ಶನ್. ತುಂಬಾ ಚಳಿ ಇದೆ, ರಾತ್ರಿ ಮಲಗ್ತಿಲ್ಲ ಎಂದ ಕಾಟೇರ. ಹೆಚ್ಚುವರಿ ಕಂಬಳಿ ಕೊಡುವಂತೆ ಕೋರ್ಟ್ಗೆ ಮನವಿಯನ್ನ ಮಾಡಿದ್ದಾರೆ. ಮನೆಯಿಂದ ತಂದುಕೊಟ್ಟ ಕಂಬಳಿ ಸಹ ಕೊಡ್ತಿಲ್ಲ. ಸಿಕ್ಕಾಪಟ್ಟೆ ಚಳಿ, ಎಲ್ಲರಿಗೂ ಕೂಡ ಪ್ರಾಬ್ಲಮ್ ಆಗ್ತಿದೆ. ಬೆಡ್ಶೀಟ್ ನೀಡುವಂತೆ ಮತ್ತೆ ನಟ ದರ್ಶನ್ ಮನವಿಯನ್ನ ಮಾಡಿದ್ದಾರೆ. ಚಳಿಗೆ ದಾಸ ವಿಲವಿಲ ಒದ್ದಾಡಿರುವಂಥದ್ದು. ಮನೆಯಿಂದ ತಂದುಕೊಟ್ಟ ಕಂಬಳಿ ಸಹ ನನಗೆ ಕೊಡ್ತಾ ಇಲ್ಲ, ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ, ಎಲ್ಲರಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ ಸ್ವಾಮಿ. ಬೆಡ್ಶೀಟ್ ನೀಡುವಂತೆ ಮತ್ತೆ ನಟ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿಚಾರಣೆ ವೇಳೆ ಜೈಲರ್ಗೆ ನ್ಯಾಯಾಧೀಶರು ಕೂಡ ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ಪದೇ ಪದೇ ಆದೇಶವನ್ನ ಹೊರಡಿಸಿದ್ರು, ಹೀಗ್ಯಾಕೆ ಮಾಡ್ತಿದ್ದೀರಾ, ಅಗತ್ಯ ವಸ್ತುಗಳನ್ನ ಕೊಡೋಕೆ ಏನು ಕಷ್ಟ ನಿಮಗೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಆರೋಪಿಗಳಿಗೆ ಬೆಡ್ಶೀಟ್ ನೀಡುವಂತೆ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಚಳಿಗೆ ದಾಸ ಪತರುಗುಟ್ಟಿರುವಂಥದ್ದು. ವಿ ಕಾಂಟ್ ಇವನ್ ಸ್ಲೀಪ್ ಅಂತ ಹೇಳಿದ್ದಾರೆ. ಬೆಡ್ಶೀಟ್ ನೀಡುವಂತೆ ಮತ್ತೆ ನಟ ದಾಸ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿಚಾರಣೆ ವೇಳೆ ಜೈಲರ್ಗೆ ನ್ಯಾಯಾಧೀಶರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪದೇ ಪದೇ ಹೀಗ್ಯಾಕೆ ಮಾಡ್ತಾ ಇದ್ದೀರಾ, ಅಗತ್ಯ ವಸ್ತುಗಳನ್ನ ಕೊಡೋಕೆ ಏನ್ ಕಷ್ಟ ನಿಮ್ಗೆ ಅಂತ ಪ್ರಶ್ನೆ ಹಾಕಿದ್ದಾರೆ. ಜೈಲಾಧಿಕಾರಿ ಶಂಕರ್ಗೆ ನ್ಯಾಯಾಧೀಶರು ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ಆರೋಪಿಗಳಿಗೆ ಬೆಡ್ಶೀಟ್ ನೀಡುವಂತೆ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಜೈಲಾಧಿಕಾರಿಗಳಿಗೆ 57ನೇ ಸಿಸಿಎಚ್ ಕೋರ್ಟ್ ಸೂಚನೆಯನ್ನ ನೀಡಿದೆ. ಇನ್ನು ಡಿಸೆಂಬರ್ 3ಕ್ಕೆ ವಿಚಾರಣೆಯನ್ನ ಕೋರ್ಟ್ ಇಲ್ಲಿ ಮುಂದೂಡಿಕೆಯನ್ನ ಮಾಡಿದೆ. ಬೆಡ್ಶೀಟ್ ನೀಡುವಂತೆ ಮತ್ತೆ ನಟ ದಾಸ ಕೋರ್ಟ್ಗೆ ಮನವಿಯನ್ನ ಮಾಡಿದ್ರು. ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಚಳಿಗೆ ಒಂದು ರೀತಿಯಾಗಿ ದಾಸ ನಡುಕ್ತಾ ಇದ್ದಾರೆ. ವಿ ಕಾಂಟ್ ಇವನ್ ಸ್ಲೀಪ್ ಅಂತ ಹೇಳಿ ಕೊಲೆ ಆರೋಪಿ ದರ್ಶನ್ ಹೇಳ್ತಾ ಇರುವಂಥದ್ದು. ನನಗೆ ಚಳಿಗೆ ಮಲಗೋಕೆ ಆಗ್ತಾ ಇಲ್ಲ, ನನಗೆ ಹೆಚ್ಚುವರಿಯಾಗಿ ಕಂಬಳಿ ಬೇಕು ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಮನವಿಯನ್ನ ಮಾಡ್ತಿದ್ದಾರೆ. ಇನ್ನು ಈಗಾಗಲೇ ನ್ಯಾಯಾಧೀಶರು ಕೂಡ ಸಿಬ್ಬಂದಿಗಳಿಗೆ ಚಳಿ ಬಿಡಿಸಿರುವಂಥದ್ದು. ಕೊಡೋಕೆ ನಿಮ್ಗೇನು ಕಷ್ಟ ಅಂತ ಹೇಳ್ತಾ ಇರುವಂಥದ್ದು.